ಎಲ್ಲರಿಗೂ ನಮಸ್ಕಾರ. ನೀವು ಎಲೆಗಳು ಮತ್ತು ಎಲೆಗಳ ಬಣ್ಣ ನೋಡಿದ್ದೀರಾ? ಎಲ್ಲ ಎಲೆಗಳು ಸಾಮಾನ್ಯವಾಗಿ ಹಸಿರು ಬಣ್ಣದ್ದಾಗಿರುತ್ತೆ. ಆದರೆ ಕೆಲವು ಸಮಯದ ನಂತರ ಹಸಿರು ಎಲೆ ಹಳದಿ, ಕಿತ್ತಳೆ, ಕೆಂಪು, ಕಂದು ಬಣ್ಣವಾಗಿ ಪರಿವರ್ತನೆಯಾಗುತ್ತೆ. ಹಾಗಾದರೆ ಎಲೆಯಲ್ಲಿದ್ದ ಹಸಿರು ಬಣ್ಣ ಏನಾಯಿತು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ನಾವು ಕೇಳೋದಕ್ಕೆ ಶುರು ಮಾಡಬೇಕು. ಇಲ್ಲಿ ಪಕ್ಕದಲ್ಲಿ ಎಡಭಾಗದಲ್ಲಿ ಎಲೆಗಳನ್ನು ತೋರಿಸಿದೀನಿ ನೋಡಿ. ಒಂದೇ ಗಿಡದ ಎಲೆಗಳು ಹಸಿರು, ಸ್ವಲ್ಪ ಹಳದಿ ಆಮೇಲೆ ಕೆಂಪು, ಕಂದು ಹೀಗೆ ಬಣ್ಣಗಳಾಗಿ ಪರಿವರ್ತನೆ ಆಗುತ್ತೆ. ನೀವು ನಮ್ಮ ಪ್ರಕೃತಿಯನ್ನು ನೋಡ್ತಾ ಬಂದಾಗೆಲ್ಲ ಕೆಲವು ತಿಂಗಳಲ್ಲಿ ವಸಂತ ಋತುವಿನಲ್ಲಿ ಎಲೆಗಳೆಲ್ಲ ಹಸಿರಾಗಿರುತ್ತೆ. ಆದರೆ ಶರದೃತು ಬಂದಾಗ ಅದು ಬಣ್ಣ ಬದಲಾವಣೆಯಾಗಿ ಎಲೆಗಳು ಕೆಳಗಡೆ ಬೀಳುತ್ತೆ. ಹೀಗೆ ಏಕೆ ಆಗುತ್ತೆ ಅನ್ನೋ ಪ್ರಶ್ನೆ ನೀವು ಕೇಳಿದಾಗ ಉತ್ತರವನ್ನು ಕಂಡುಹಿಡಿಯುವುದಕ್ಕೆ ಅನುಕೂಲವಾಗುತ್ತೆ. ಇಲ್ಲಿ ಎಡಭಾಗದಲ್ಲಿ ಎಲೆಗಳ ಚಿತ್ರವನ್ನು ಕೊಟ್ಟಿದ್ದೀನಿ. ಹಸಿರು ಎಲೆ, ಹಳದಿ ಎಲೆ, ಮತ್ತೆ ಹಸಿರು ಹಳದಿ ಇರತಕ್ಕಂಥ ಎಲೆ, ಹೀಗೆ ಎಲೆಗಳನ್ನೆಲ್ಲ ಕೊಟ್ಟಿದ್ದೀನಿ. ಮೇಲ್ಭಾಗದಲ್ಲಿ ಮತ್ತೆ ಚಿತ್ರವನ್ನು ಕೊಟ್ಟಿದ್ದೀನಿ. ಹಸಿರು ಎಲೆ ಕ್ರಮೇಣವಾಗಿ ಕಂದು ಬಣ್ಣವಾಗುತ್ತೆ. ಇದಕ್ಕೆ ಕಾರಣವೇನು ಅಂತ ಕೇಳಿದರೆ, ಎಲೆಗಳಲ್ಲಿ ಅನೇಕ ಬಣ್ಣದ ಕಣಗಳಿರುತ್ತೆ. ಪಿಗ್ಮೆಂಟ್ಸ್ ಅಂತಾರೆ ಇಂಗ್ಲಿಷಲ್ಲಿ ಇರುತ್ತೆ. ಅದು ಕ್ಲೋರೋಫಿಲ್ ಎ, ಕ್ಲೋರೋಫಿಲ್ ಬಿ, ಕ್ಯಾರೋಟಿನಾಯ್ಡ್ಸ್ ಮತ್ತೆ ಆಂಥೋಸೈನಿನ್ಸ್ ಅಂತ ಈ ಬಣ್ಣಗಳಿರುತ್ತೆ. ಇವುಗಳು ಅತ್ಯಂತ ಸುಲಭವಾಗಿ ಬಣ್ಣಗಳನ್ನ ಪರಿವರ್ತನೆ ಮಾಡುತ್ತೆ. ಗ್ರೀನ್ ಲೀಫ್ ಕಂಟೈನ್ಸ್ ಮೋರ್ ಕ್ಲೋರೋಫಿಲ್. ಕ್ಲೋರೋಫಿಲ್ ಕಡಿಮೆ ಆದಾಗ ಒಳಗಿರ್ತಕ್ಕಂಥ ಬೇರೆಯ ಬಣ್ಣದ ಕಣಗಳು ಕಾಣಿಸುತ್ತೆ. ಆಗ ಹಳದಿ ಆಗ್ಬೋದು ಅಥವಾ ಕಂದು ಆಗ್ಬೋದು. ಅದು ಹೇಗೆ ಆಗುತ್ತೆ ಅನ್ನೋದು ಒಂದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಜೀವಶಾಸ್ತ್ರದಲ್ಲಿರ್ತಕ್ಕಂಥ ಒಂದು ಕ್ರಿಯೆ. ಸ್ವಲ್ಪ ವಿವರವಾಗಿ ಹೇಳಬೇಕು ಅಂದ್ರೆ, ಕ್ಲೋರೋಫಿಲ್ ಎ ಅಂತಕ್ಕಂಥದ್ದು ಏನ್ ಮಾಡುತ್ತೆ, ಸೂರ್ಯನ ಬೆಳಕಿನಲ್ಲಿರ್ತಕ್ಕಂಥ ಎಲ್ಲಾ ಕಿರಣಗಳನ್ನ, ಬ್ಲೂ ವೈಲೆಟ್ ರೇಂಜ್ ಇರುತ್ತಲ್ಲ, ಅದನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಕೇವಲ ಹಸಿರು ಬಣ್ಣವನ್ನು ಮಾತ್ರ ಅದು ರಿಫ್ಲೆಕ್ಟ್ ಮಾಡುತ್ತೆ. ಆದ್ರಿಂದ ಕಲರ್ ಯಾವಾಗಲೂ ಹಸಿರಾಗಿರುತ್ತೆ. ನಿಮಗೆ ಗೊತ್ತಿರಬೇಕು, ಸೂರ್ಯನ ಬೆಳಕಿನಲ್ಲಿ 7 ಬಣ್ಣಗಳಿವೆ. ಬಿಬ್ ಗಯಾರ್ ಅಂತ. ಬಿಬ್ ಗಯಾರ್ ಅಂದ್ರೆ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ದೆನ್ ಯೆಲ್ಲೋ, ಆರೆಂಜ್, ರೆಡ್. ಇದರಲ್ಲಿ ಈ ಹಸಿರು ಬಣ್ಣದ ಪಿಗ್ಮೆಂಟ್ ಇದೆಯಲ್ಲ, ಕಣ ಎಲೆಯಲ್ಲಿರ್ತಕ್ಕಂಥದ್ದು, ಅದು ಎಲ್ಲಾ ಬಣ್ಣಗಳನ್ನ ಅಬ್ಸರ್ವ್ ಮಾಡಿಕೊಂಡು ಹಸಿರನ್ನು ಮಾತ್ರ ರಿಫ್ಲೆಕ್ಟ್ ಮಾಡುತ್ತೆ. ಕ್ಲೋರೋಫಿಲ್ ಬಿನೂ ಅಷ್ಟೇ, ಅದರಲ್ಲೂ ಸಹಿತ ಹಸಿರು ಬಣ್ಣ ರಿಫ್ಲೆಕ್ಟ್ ಆಗುತ್ತೆ. ಆದರೆ ಕ್ಯಾರೋಟಿನಾಯ್ಡ್ಸ್ ಅಂತ ಇದೆಯಲ್ಲ, ಇದು ಏನ್ ಮಾಡುತ್ತೆ ಅಂತಂದ್ರೆ ಯೆಲ್ಲೋ, ಆರೆಂಜ್ ಅಂಡ್ ರೆಡ್ ಕಲರ್ಸ್ ನ ರಿಫ್ಲೆಕ್ಟ್ ಮಾಡುತ್ತೆ. ಹಸಿರು ಬಣ್ಣವನ್ನು ಬಿಟ್ಟು ಬಾಕಿದನ್ನೆಲ್ಲ ಅದು ರಿಫ್ಲೆಕ್ಟ್ ಮಾಡುತ್ತೆ. ಆಂಥೋಸೈನಿನ್ ಅಂತಕ್ಕಂಥದ್ದು ಕೆಂಪು ಮತ್ತೆ ಪರ್ಪಲ್ ಅಂದ್ರೆ ನೇರಳೆ ಬಣ್ಣ, ಕಂದು ಬಣ್ಣವನ್ನ ರಿಫ್ಲೆಕ್ಟ್ ಮಾಡುತ್ತೆ. ಇದು ಏನು ಕಾರಣ ಇದಕ್ಕೆ ಅಂತ ಹೇಳಿದ್ರೆ ಮುಂದೆ ಹೇಳೋಣ ಬನ್ನಿ. ಎಲೆಯಲ್ಲಿ ಆಗ್ತಕ್ಕಂಥ ಒಂದು ಮಿಸ್ಟ್ರಿ ಇದೆಯಲ್ಲ, ಒಂದು ಅದ್ಭುತ. ಅದೇನಾಗುತ್ತೆ ಅಂದ್ರೆ, ಎಲೆಗಳ ಬಣ್ಣ ಯಾತಕ್ಕೋಸ್ಕರ ಬದಲಾವಣೆ ಆಗಬೇಕು ಗಿಡದಲ್ಲೇ ಇದ್ದಾಗ ಅಂತ ಕೇಳಿದಾಗ, ವರ್ಷದ ಬಹುಭಾಗದಲ್ಲಿ ಎಲೆಗಳು ಹಸಿರಾಗಿರುತ್ತೆ ನಿಜ. ಆದರೆ ಮಾಸಗಳು ಬದಲಾವಣೆ ಆದಾಗ, ನಮ್ಮಲ್ಲಿ ವಸಂತ ಋತು, ಗ್ರೀಷ್ಮ ಋತು ಎಲ್ಲ ಹೇಳ್ತೀವಲ್ಲ, ಹೀಗೆ ಆದಾಗ ಕೆಲವು ಋತುಗಳಲ್ಲಿ ಎಲೆಗಳು ಹಳದಿ, ಕಿತ್ತಳೆ, ಕೆಂಪು ಅಥವಾ ಕಂದು ಬಣ್ಣಕ್ಕೆ ಬರುತ್ತೆ. ಕಾರಣ ಏನು ಅಂತ, ಒಂದು ಹಸಿರು ಬಣ್ಣ ಎಲ್ಲಿಗೆ ಹೋಯ್ತು ಅಂತ ಕೇಳಿದರೆ ಮುಂದೆ ಉತ್ತರ ಹೇಳೋಣ. ಮರಗಳಲ್ಲಿ ಬಣ್ಣಗಳ ಬದಲಾವಣೆ ಹೇಗೆ ಆಗುತ್ತೆ ಅನ್ನೋ ಒಂದು ಚಿತ್ರವನ್ನು ನೋಡಿ. ಇಲ್ಲಿ ಎಡಭಾಗದಲ್ಲಿ ಎಲ್ಲಾ ಸಸ್ಯಗಳು ಹಸಿರು ಬಣ್ಣದಲ್ಲಿ ಕಾಣಿಸ್ತಾ ಇದೆ. ಬಲಗಡೆ ಕಡೆಯಲ್ಲಿರ್ತಕ್ಕಂಥ ಚಿತ್ರದಲ್ಲಿ ಎಲ್ಲಾ ಸಸ್ಯಗಳು
ಕೆಂಪು ಕಂದು ಬಣ್ಣದ ಎಲೆಗಳಾಗಿ ಕಂಡು ಬರ್ತದೆ. ಎಂತ ಅದ್ಭುತ ದೃಶ್ಯ. ಮಧ್ಯದಲ್ಲಿ 4 ಚಿತ್ರಗಳಿವೆ. ಅವುಗಳಲ್ಲಿ ಎಲೆಗಳ ಬಣ್ಣ ಹೇಗೆ ಬದಲಾವಣೆ ಆಗ್ತಾ ಇದೆ ಅಂತ. ಈ ಚಿತ್ರಗಳು ನಮ್ಮ ದೇಶದಲ್ಲಿ ಹೆಚ್ಚಾಗಿ ಕಾಣಿಸೋದಿಲ್ಲ. ಆದರೆ ಟೆಂಪರೇಟ್ ಝೋನ್ಗಳಲ್ಲಿ ಅಮೆರಿಕ, ಇಂಗ್ಲೆಂಡ್, ಸ್ವಿಟ್ಜರ್ಲೆಂಡ್ ಈ ರೀತಿಯಾಗಿರ್ತಕ್ಕಂಥ ಚಳಿ ದೇಶಗಳಲ್ಲಿ ಇದು ಕಂಡು ಬರುತ್ತೆ. ಕೆಳಗೂ ಸಹಿತ ಅದೇ ರೀತಿ ಚಿತ್ರಗಳನ್ನು ತೋರಿಸಿದೆ, ಬಣ್ಣ ಬಣ್ಣದ ಚಿತ್ರಗಳನ್ನ. ಇದನ್ನ ಜ್ಞಾಪಕ ಇಟ್ಕೊಳ್ಳಿ ನೀವು. ಎಲೆಗಳಲ್ಲಿ ಹಸಿರು ಬಣ್ಣದ ವರ್ಣದ್ರವ್ಯ ಇದೆ, ಅದು ಕ್ಲೋರೋಫಿಲ್ ಅಂತ ಕರಿತೀವಿ. ಕ್ಲೋರೋಫಿಲ್ ಎಂಬ ಹಸಿರು ವರ್ಣದ್ರವ್ಯ ಇರುತ್ತಲ್ಲ, ಅದು ಸೂರ್ಯನ ಬೆಳಕನ್ನು ಬಳಸಿಕೊಂಡು ದ್ಯುತಿಸಂಶ್ಲೇಷಣಾ ಕ್ರಿಯೆಯನ್ನು ಮಾಡುತ್ತೆ. ಆಮೇಲೆ ಅನುಕೂಲಕರ ಪರಿಸ್ಥಿತಿಯಲ್ಲಿ ಕ್ಲೋರೋಫಿಲ್ ನಿರಂತರವಾಗಿ ನಿರ್ಮಾಣವಾಗ್ತಾ ಇರುತ್ತೆ. ಅಂದರೆ ವಸಂತ ಋತುವಿನಲ್ಲಿ ಕ್ಲೋರೋಫಿಲ್ಲು ಹೆಚ್ಚಾಗಿ ಸಸ್ಯಗಳ ಕೋಶಗಳಲ್ಲಿ ಆಗ್ತಾ ಇರುತ್ತೆ. ಆದ್ರಿಂದ ಎಲೆಗಳು ಅನೇಕ ತಿಂಗಳುಗಳಲ್ಲಿ ಹಸಿರು ಬಣ್ಣವಾಗಿಯೇ ಕಂಡು ಬರ್ತಾ ಇರುತ್ತೆ ಎಲೆಗಳೆಲ್ಲ. ತಿಂಗಳುಗಳು ಕಳೆದ ಹಾಗೆಲ್ಲ ಎಲೆಗಳ ಬಣ್ಣ ಬದಲಾವಣೆ ಆಗ್ತಾ ಬರುತ್ತೆ. ಎಲೆಗಳು ಉದುರುವ ಮರಗಳಲ್ಲಿ ದಿನಗಳು ಚಿಕ್ಕದಾಗಿರುತ್ತೆ. ಅಂದ್ರೆ ನಮ್ಮ ದೇಶದಲ್ಲಿ ಇದು ಅಷ್ಟೊಂದು ಸರಿ ಕಾಣಿಸಲ್ಲ. ಬೇರೆ ದೇಶಗಳಲ್ಲಿ, ಚಳಿ ದೇಶಗಳಲ್ಲಿ ಇದು ಸ್ಪ್ರಿಂಗ್, ಆಟಮ್ ಅಂತ ಚೆನ್ನಾಗಿ ಕಾಣಿಸುತ್ತೆ. ಒಂದು ಟೈಮ್ನಲ್ಲಿ ಎಲೆಗಳ ಎಲ್ಲಾ ಬಣ್ಣಗಳು ಕೆಂಪು ಅಥವಾ ಕಂದು ಅಥವಾ ಕೆಂಪು ಬಣ್ಣವಾಗಿ ಕಾಣಿಸ್ತಾ ಇರುತ್ತೆ. ಅದೊಂದು ಚಿತ್ರವನ್ನು ಆಮೇಲೆ ತೋರಿಸ್ತೀನಿ ನಾನು. ಅಂದ್ರೆ ತಾಪಮಾನ ಕಡಿಮೆಯಾದಾಗ ಎಲೆ ಉದುರುವ ಪ್ರಕ್ರಿಯೆಗೆ ಸಂಕೇತ ನೀಡಬಹುದು. ಕ್ಲೋರೋಫಿಲ್ ಉತ್ಪಾದನೆ ಕಡಿಮೆ ಆಗುತ್ತೆ ಎಲೆಗಳಲ್ಲಿ. ಬಿಸಿಲು ಕಡಿಮೆಯಾದಾಗ ಕ್ಲೋರೋಫಿಲ್ ಉತ್ಪಾದನೆ ಕಡಿಮೆಯಾಗುತ್ತೆ. ಕ್ಲೋರೋಫಿಲ್ ನಿಧಾನವಾಗಿ ವಿಭಜನೆಯಾಗುತ್ತೆ. ಕ್ಲೋರೋಫಿಲ್ ಒಡ್ಕೊಳ್ಳೋಕೆ ಶುರುವಾಗುತ್ತೆ. ಹಸಿರು ಬಣ್ಣ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಎಲೆಗಳಲ್ಲಿ ಕ್ಲೋರೋಫಿಲ್ ಕಡಿಮೆಯಾದಾಗ ಅದರ ಒಳಗಿರ್ತಕ್ಕಂಥ ಕ್ಯಾರೋಟಿನಾಯ್ಡ್ ಅಂತ ಪಿಗ್ಮೆಂಟ್ಸ್, ಹಳದಿ ಬಣ್ಣ, ಅದು ಜಾಸ್ತಿ ಕಾಣಿಸ್ತಾ ಬರುತ್ತೆ. ಆಮೇಲೆ ಕಿತ್ತಳೆ ಬಣ್ಣ, ಕ್ಯಾರೋಟಿನ್ ಅಂತ ಇರುತ್ತೆ, ಕ್ಯಾರೋಟಿನಾಯ್ಡ್ಸ್ ಅಂತ, ಅವುಗಳು ಸಹಿತ ತಮ್ಮ ಬಣ್ಣವನ್ನು ತೋರ್ಸಕ್ ಶುರುವಾಗುತ್ತೆ. ನೇರಳೆ ಬಣ್ಣ, ಕೆಂಪು ಬಣ್ಣ, ಈ ಶರತ್ಕಾಲ ಅಂತ ಹೇಳ್ತೀವಲ್ಲ, ಶರತ್ಕಾಲದಲ್ಲಿ, ನಾಳಿನೆಲ್ಲ ವಸಂತ ಋತು, ಶರದ್ ಋತು ಅಂತ ಹೇಳ್ತೀವಲ್ಲ, 3-4 ತಿಂಗಳಾದ್ಮೇಲೆ ಸುಮಾರು ನವೆಂಬರ್ ಡಿಸೆಂಬರ್ ಟೈಮ್ನಲ್ಲಿ ಎಲೆಗಳ ಬಣ್ಣ ಬದಲಾವಣೆ ಆಗ್ತಾ ಇರುತ್ತೆ. ಆಂಥೋಸೈನಿನ್ ಅಂತಕ್ಕಂಥ ವರ್ಣದ್ರವ್ಯಗಳು ಹೆಚ್ಚಾಗುತ್ತೆ. ಆಗ ಕಂದು ಬಣ್ಣ, ಟ್ಯಾನಿನ್ ಮತ್ತು ಎಲೆಯ ವಯಸ್ಸಾಗುವಿಕೆಯಿಂದ ಕಂಡು ಬರುತ್ತೆ. ಅಂದ್ರೆ ಎಲೆಯ ಬಣ್ಣ ಕಂದು ಆಗ್ತಾ ಬಂದಂಗೆಲ್ಲ ಎಲೆಗಳಿಗೆ ವಯಸ್ಸಾಗಿದೆ ಅಂತ. ಸುಮಾರು ಒಂದು 8-9 ತಿಂಗಳು ವಯಸ್ಸಾದ್ಮೇಲೆ ಎಲೆಗಳು ಉದುರೋಗ್ಬಿಡುತ್ತೆ. ಈ ಒಂದು ಎಲೆ ಉದುರುವ ಕ್ರಿಯೆ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಕಾಣಿಸಲ್ಲ. ಚಳಿ ದೇಶಗಳಿದು ಹೆಚ್ಚಾಗಿ ಕಾಣಿಸುತ್ತೆ. ಹಸಿರು ಕ್ಲೋರೋಫಿಲ್ ಸಕ್ರಿಯೆಯಾಗಿರುತ್ತೆ. ಕ್ಲೋರೋಫಿಲ್ ಕಡಿಮೆಯಾಗುತ್ತಾ ಬಂದಂಗೆಲ್ಲ ಇತರ ವರ್ಣದ್ರವ್ಯಗಳು ಜಾಸ್ತಿ ಆಗ್ತಾ ಬಂದು ಬಣ್ಣಗಳು ಬದಲಾವಣೆ ಆಗುತ್ತೆ. ಆಗ ಎಲೆ ಉದುರುವುದಕ್ಕೂ ಶುರುವಾಗುತ್ತೆ. ಎಲೆಗೆ ಹಸಿರು ಬಣ್ಣ ನೀಡುವುದು ಯಾವುದು ಅಂತ ಕೇಳಿದರೆ ನಿಮಗೆ ಪ್ರಶ್ನೆ, ನೀವು ತಿಳ್ಕೊಬೇಕು. ಈಗ ಹಳದಿ ಬಣ್ಣ ಯಾಕೋಸ್ಕರ ಕಾಣಿಸುತ್ತೆ? ಎಲ್ಲಾ ಮರಗಳು, ಎಲೆಗಳು ಒಂದೇ ರೀತಿಯಲ್ಲಿ ಬಣ್ಣ ಬದಲಾಯಿಸೋದಕ್ಕೆ ಕಾರಣವೇನು? ಒಂದು ಬೀದಿಯಲ್ಲಿ ಸುಮಾರು 500 ಮರ ಇದ್ದರೆ 500 ಮರಗಳಲ್ಲೂ ಎಲೆಗಳ ಬಣ್ಣ ಬದಲಾವಣೆ ಆಗಿ ಎಲೆಗಳು ಉದುರಕ್ಕೆ ಶುರುವಾಗುತ್ತೆ. ಏನ್ ಕಾರಣ ಇದಕ್ಕೆ ಅನ್ನೋದು ಒಂದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಕೃತಿಯ ಕ್ರಿಯೆ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಮಾಡಬೇಕು. ನಮ್ಮ ದೇಶದಲ್ಲಿ, in India, seasonal changes are different from the classic autumn seen in temperate countries. ಅಂದ್ರೆ ಟೆಂಪರೇಟ್ ಕಂಟ್ರೀಸ್ ಅಲ್ಲಿ ಕಾಣಿಸುತ್ತಲ್ಲ, ಆಟಮ್, ಸ್ಪ್ರಿಂಗ್ ಅಂತ, ಆ ರೀತಿ ನಮ್ಮ ದೇಶದಲ್ಲಿ ಕಾಣಿಸೋದಿಲ್ಲ. ಇಂಡಿಯನ್ ಲೀವ್ಸ್ ಆಲ್ಸೋ ಚೇಂಜ್ ಕಲರ್. Yes, they change color. Let us observe the trees around us in the months. Observe plants, especially leaves in different weather changes. Like rainy season ಅಲ್ಲಿ ಯಾವ ರೀತಿ ಕಾಣಿಸುತ್ತೆ, ಚಿಲ್ಲಿ ಸೀಸನ್ ಅಲ್ಲಿ ಯಾವ ರೀತಿ ಕಾಣಿಸುತ್ತೆ, ವಾರಂ ಸೀಸನ್ ಹೇಗೆ ಕಾಣಿಸುತ್ತೆ, ಸಮ್ಮರ್ ಅಲ್ಲಿ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ನೀವು ನಿಮ್ಮ ಮನೆ ಹತ್ರ ಗಿಡಗಳಿದ್ರೆ ಅದನ್ನ ಅಬ್ಸರ್ವ್ ಮಾಡ್ತಾ ಬನ್ನಿ.
ಅರಳಿ ಮರ, ಬೇವಿನ ಮರ, ಈ ರೀತಿ ಮರಗಳನ್ನ ನೀವು ನೋಡ್ತಾ ಬಂದು ಪೆರನೇಲ್ಸ್ ಅಂತ ಕರಿತೀವಿ. ಅನೇಕ ವರ್ಷಗಳು ಜೀವನ ಮಾಡುತ್ತಲ್ಲ, ಆ ಸಸ್ಯಗಳು ನೀವು ನೋಡ್ತಾ ಬಂದ್ರೆ ಬಣ್ಣದ ಬದಲಾವಣೆ ಕಣ್ಣಿಗೆ ಕಾಣಿಸುತ್ತೆ. ನೀವು ನೋಡಿರೋದಿಲ್ಲ ಇದನ್ನ, ಪ್ರಕೃತಿಯಲ್ಲಿ ಗಮನ ಮಾಡಿದ್ರೆ ನಿಮಗೆ ಇದರ ಬಗ್ಗೆ ಕುತೂಹಲ ಜಾಸ್ತಿ ಆಗುತ್ತೆ. ಎಲೆಗಳ ಬಣ್ಣ ಹಠಾತ್ತಾನೆ ಬದಲಾವಣೆ ಆಗಲ್ಲ, ನಿಧಾನವಾಗಿ ಆಗುತ್ತೆ. ಕಾರಣ ಏನಂದ್ರೆ ಕ್ಲೋರೋಫಿಲ್ ಕಡಿಮೆ ಆಗ್ತಾ ಬರುತ್ತೆ. ಕ್ಲೋರೋಫಿಲ್ ಕಡಿಮೆ ಆಗ್ತಾ ಬರೋದು ಯಾತಕ್ಕೋಸ್ಕರ ಅಂದ್ರೆ ಸೂರ್ಯನ ಬೆಳಕು ಕಡಿಮೆ ಆಗ್ತಾ ಬರುತ್ತೆ. ಆಗ ಎಲೆಯಲ್ಲಿದ್ದ ಇತರ ಬಣ್ಣಗಳು ನಮಗೆ ಕಣ್ಣಿಗೆ ಗೋಚರವಾಗುತ್ತೆ. ಇದು ಪ್ರಕೃತಿಯ ಒಂದು ಅದ್ಭುತ ಕ್ರಿಯೆ. ಸೂರ್ಯನ ಬೆಳಕಿಗೂ ಎಲೆಗಳ ಬಣ್ಣಕ್ಕೂ ಏನು ಸಂಬಂಧ ಅನ್ನೋದನ್ನ ನಾವು ಕಂಡುಹಿಡ್ಕೋಬಹುದು. ಎಲೆಗಳ ಬಣ್ಣ ಬದಲಾವಣೆ ಆಗುದನ್ನ ನಾನು ಅಮೆರಿಕಾದಲ್ಲಿ ಫಸ್ಟ್ ಟೈಮ್ ಹೋದಾಗ ನೋಡಿದಾಗ ನನ್ನ ಮನಸ್ಸಿಗೆ ಭಾರಿ ಖುಷಿ ಆಯ್ತು. ಏನ್ ಇದ್ದಕ್ಕಿದ್ದಾಗೆ ಎಲೆಗಳ ಬಣ್ಣಗಳೆಲ್ಲ ಬದಲಾವಣೆ ಆಗ್ಬಿಡುತ್ತೆ. ಡಿಸೆಂಬರ್ ತಿಂಗಳು ಬಂತು ಅಂತಂದ್ರೆ ಎಲ್ಲಾ ಎಲೆಗಳು ಉದುರು ಕೆಳಗಡೆ ಬಿದ್ದು, ಬಣ್ಣ ಬಣ್ಣದ ಎಲೆಗಳು ಕೆಳಗಡೆ ಬಿದ್ದು ಉದುರಿರುತ್ತೆ. ಮತ್ತೆ ಸ್ವಲ್ಪ ಸಮಯ ಆದ್ಮೇಲೆ ಎಲ್ಲಾ ಮರಗಳ ಎಲೆಗಳು ಹಸಿರು ಬಣ್ಣವಾಗಿ ಕಂಗೊಳಿಸ್ತಾ ಇರುತ್ತೆ. ಕಾರಣ ಏನು ಅನ್ನೋದನ್ನ ಇದನ್ನು ಹೇಳಬೇಕು ಅಂತ ನಾನು ಸಾಮಾನ್ಯವಾಗಿ ನಾವು ಪರೀಕ್ಷೆಗೆ ಮಕ್ಕಳನ್ನ ಪ್ರಿಪೇರ್ ಮಾಡೋದ್ರಿಂದ ಇವನ್ನ ಹೇಳೋದಿಲ್ಲ. ಇದನ್ನ ಹೇಳಬೇಕು ಅಂತ ಕಂಟೆಂಟು, ಡಿಸೈನು, ವಾಯ್ಸ್ ನಾನು ಕೊಟ್ಟಿದ್ದೀನಿ. ಸೈಂಟಿಫಿಕ್ ಗೈಡೆನ್ಸು ChatGPT ಓಪನ್ ಇಂದ ತಗೊಂಡಿದ್ದೀನಿ. ಇಮೇಜಸ್ ಕ್ರಿಯೇಟಿವ್ ಕಾಮನ್ಸು, ವೆಬ್, ಮತ್ತೆ ನಾನು ಕೆಲವು ಚಿತ್ರಗಳು ಮಾಡಿದ್ದೀನಿ. ಈ ವಿಡಿಯೋ ಪ್ರಿಪೇರ್ ಮಾಡಿರೋದು ಕೇವಲ ಪ್ರಕೃತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ, ಇದು ಪರೀಕ್ಷೆಗೋಸ್ಕರ ಅಲ್ಲ. ನನ್ನ ಚಾನಲ್ಲು @ನಾಗರಾಜ ಚಿತ್ರದುರ್ಗ 1938. ಈ ಚಾನಲ್ ಪರೀಕ್ಷೆಗೋಸ್ಕರ ಅಲ್ಲ, ನೀವು ಪ್ರಕೃತಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಬರೆದಿರ್ತಕ್ಕಂಥ ಒಂದು ವಿಡಿಯೋ ಇದು. ಎಲ್ಲರಿಗೂ ಒಳ್ಳೇದಾಗ್ಲಿ. ಪ್ರಕೃತಿಯನ್ನ ನೀವು ನೋಡೋದನ್ನ ಕಲ್ತ್ಕೊಡಿ. ನಿಮ್ಮ ಮನಸ್ಸಲ್ಲಿ ಅನೇಕ ಪ್ರಶ್ನೆಗಳನ್ನು ಉದ್ಭವಿಸ್ಕೊಳ್ಳಿ. ನೀವು ಮುಂದೆ ವಿಜ್ಞಾನಿಗಳಾಗೋದಕ್ಕೆ ಸಹಾಯವಾಗುತ್ತೆ. ಥ್ಯಾಂಕ್ ಯು ಆಲ್.